ನನ್ನ ಏನೆಲ್ಲ ಪ್ರಿಪರೇಷನ್ ಇದೆ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಊಟಿಗೆ ಕರ್ಕೊಂಡು ಹೋದ್ರು ಆಪರೇಷನ್ ಥಿಯೇಟರ್‌ಗೆ. ಸೊ ಆಪರೇಷನ್ ಥಿಯೇಟರ್ ಹೊರಗಡೆ ಅಮ್ಮ, ಅಪ್ಪಾಜಿ, ಅಕ್ಕ, ನನ್ನ ಹಸ್ಬೆಂಡು, ಅತ್ತೆ ಎಲ್ಲ ವೇಟ್ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್‌ಗೆ ಹೇಳಿದ್ದೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ಅವರು ಎಷ್ಟಾಗತ್ತೆ ಅಷ್ಟು ರೆಕಾರ್ಡ್ ಮಾಡಿದ್ದಾರೆ. ಮಗು ಆದ್ಮೇಲೂನು ಕೂಡ ಯಾವ ತರ ಎಕ್ಸ್‌ಪ್ರೆಷನ್ಸ್ ಇತ್ತು ಅದೆಲ್ಲ ನನಗೆ ಬೇಕಿತ್ತು. ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಬಟ್ ಅದ್ಯಾವುದನ್ನು ಅವರು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಕೆಲವೊಂದು ಮೂಮೆಂಟ್ಸ್‌ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಿಂತ ಆ ಮೂಮೆಂಟ್‌ನ ಚೆರಿಷ್ ಮಾಡ್ಬೇಕಲ್ವಾ? ಸೊ ಆ ರೀತಿ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೂ ಕೂಡ. ಫೈನಲಿ ನನಗೆ ಯಾವ ಮಗು ಆಗಿದೆ ಅಂತ ಅನ್ನೋದಾದ್ರೆ ಬಾಯ್ ಬೇಬಿ ಆಗಿದೆ. ಎಲ್ಲರೂ ಖುಷಿ ಪಟ್ರು. ನನಗೆ ಅಲ್ಲೇನೆ ಆಪರೇಷನ್ ಥಿಯೇಟರಲ್ಲೇ ಹೇಳಿದ್ರು ಬಾಯ್ ಬೇಬಿ ಆಗಿದೆ ಅಂತ ಹೇಳಿ ತೋರಿಸಿದ್ರು. ಖುಷಿ ಆಯ್ತು ನನಗಂತೂ ತುಂಬಾನೇ. ನನ್ನ ಮಗಳಿಗೆ ಅವತ್ತು ಫ್ರೈಡೆ ಸ್ಕೂಲ್ ಇತ್ತು. ಬಟ್ ಕಳ್ಸೋದ್ ಬೇಡ ಅಂತ ಅನ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಆಫ್ಟರ್ನೂನ್ ತನಕ ಹೋಗ್ಲಿ ಆಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆಫ್ಟರ್ನೂನ್ ನಂಗೆ ಕರ್ಕೊಂಡ್ ಬಂದಿದ್ರು. ನಂಗೆ ನನ್ನ ಮಗಳು ನನ್ನ ಜೊತೆ ಪ್ರತಿಯೊಂದು ಮೂಮೆಂಟ್ಸ್ ಅಲ್ಲೂ ಇರಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಆಫ್ಟರ್ನೂನೇ ಕರ್ಸ್ಕೊಂಡೆ. ಯಾಕೆಂದ್ರೆ ನನ್ನ ಮಗಳೇ ತುಂಬಾ ವೇಟ್ ಮಾಡ್ತಿದ್ದಿತ್ತು. ಅಮ್ಮ ಪಾಪು ಯಾವಾಗ ಬರುತ್ತೆ ಹೊರಗಡೆ ಅಂತ ತುಂಬಾನೇ ವೇಟ್ ಮಾಡ್ತಿದ್ಲು. ಅವಳಿಗೂ ತುಂಬಾ ಖುಷಿ ಆಯ್ತು. ಪಾಪುನ ಹುಟ್ಟಿದ್ದು ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಕೊಟ್ರು. ನನ್ನ ಒನ್ ಡೇ ಅಬ್ಸರ್ವೇಷನ್ ಅಲ್ಲಿ ಅಲ್ಲೇ ಇಟ್ಕೊಂಡಿದ್ರು.